ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪವನ್ನ ಮಾಡಿದ್ದಾರೆ. ಪರಿಶೀಲನೆ ವೇಳೆ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿರುವುದು ಸುಳ್ಳಾಗಿಸಿದ 2 ಪ್ರಕರಣ. ನಕಲಿ ಮತದಾರ ಎನ್ನಲಾಗಿದ್ದ ಆದಿತ್ಯ ಶ್ರೀವಾತ್ಸವ್ ಅಸಲಿಯತ್ತು ಪತ್ತೆಯಾಗಿದೆ. ನಕಲಿ ಮತದಾರ ಎನ್ನಲಾಗಿದ್ದ ಆದಿತ್ಯ ಶ್ರೀವಾತ್ಸವ್ ಅಸಲಿಯತ್ತು ಪತ್ತೆಯಾಗಿದೆ. ಖಾಸಗಿ ಸುದ್ದಿವಾಹಿನಿ ಫ್ಯಾಕ್ಟ್ ಚೆಕ್ ವೇಳೆ ಆದಿತ್ಯ ಶ್ರೀವಾತ್ಸವ್ ಅಸಲಿ ಮತದಾರ. ಲಕ್ನೋ ಮುಂಬೈ ಬಳಿಕ ಬೆಂಗಳೂರಿಗೆ ವಾಸಸ್ಥಳ ಬದಲಾಯಿಸಿದ್ದ ಆದಿತ್ಯ. ಪ್ರತಿ ಬಾರಿ ವೋಟರ್ ಲಿಸ್ಟ್ನಲ್ಲಿ ವಾಸಸ್ಥಳ ಬದಲಿಸಿದ್ದ ಆದಿತ್ಯ ಶ್ರೀವಾತ್ಸವ್ ಅಂತಿಮವಾಗಿ ಬೆಂಗಳೂರಿನಲ್ಲಿ ಮಾತ್ರ ಮತ ಚಲಾವಣೆ ಮಾಡಿದ್ದ ಆದಿತ್ಯ. ಓಂ ಪ್ರಕಾಶ್ ಬಾಗ್ರಿ ಎಂಬುವರ ಇಡೀ ಕುಟುಂಬ ನಕಲಿ ಅಂತ ಆರೋಪ ಇದೆ. ಆದರೆ ಇಡೀ ಕುಟುಂಬದ 3 ಸದಸ್ಯರು ಅಸಲಿ ಅಂತ ಪತ್ತೆಯಾಗಿದೆ. ಕಾಡು ಬೀಸನಹಳ್ಳಿಯಲ್ಲಿ ಇರುವ ಬಾಗ್ರಿ ಮತ್ತು ಅವರ ಪತ್ನಿ ಮತ್ತು ಮಗಳು. ಬಾಗ್ರಿ ಕುಟುಂಬದ 3 ಸದಸ್ಯರ ಫೋಟೋ ಕೂಡ ಪ್ರಕಟ ಆಗಿದೆ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪವನ್ನ ಮಾಡ್ತಾರೆ. ನಿನ್ನೆ ಪರಿಶೀಲನೆ ವೇಳೆ ರಾಹುಲ್ ಗಾಂಧಿ ಆರೋಪ ಸುಳ್ಳಾಗಿಸಿದ 2 ಪ್ರಕರಣ. ನಕಲಿ ಮತದಾರ ಎನ್ನಲಾಗಿದ್ದ ಆದಿತ್ಯ ಶ್ರೀವಾತ್ಸವ್ ಅಸಲಿಯತ್ತು ಗೊತ್ತಾಗಿದೆ. ಒಂದು ಕಡೆ ಆದಿತ್ಯ ಶ್ರೀವಾತ್ಸವ್ ಅವರ ಡೀಟೇಲ್ಸ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ಇವರದ್ದೇ ಹೇಳಿದ್ರು, 4 ಕಡೆ ವೋಟ್ ಮಾಡಿದ್ದಾರೆ ಈ ವ್ಯಕ್ತಿ ಅಂತ ಹೇಳಿ. 4 ಕಡೆ ಹೆಂಗೆ ಸಾಧ್ಯ ವೋಟ್ ಮಾಡೋದಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಸೊ ಖಾಸಗಿ ಸುದ್ದಿವಾಹಿನಿ ಫ್ಯಾಕ್ಟ್ ಚೆಕ್ ಮಾಡಿದೆ. ಈ ಸಂದರ್ಭದಲ್ಲಿ ಆದಿತ್ಯ ಶ್ರೀವಾತ್ಸವ್ ಅಸಲಿ ಮತದಾರ ಅನ್ನೋದು ಗೊತ್ತಾಗಿದೆ. ಲಕ್ನೋ ಮುಂಬೈ ಬಳಿಕ ಬೆಂಗಳೂರಿಗೆ ವಾಸ ಸ್ಥಳ ಇವರು ಮಾಡಿಕೊಂಡಿದ್ರು. ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡಿಕೊಂಡಿದ್ರು. ಅಂದರೆ ಪ್ರತಿ ಬಾರಿ ವೋಟರ್ ಲಿಸ್ಟ್ನಲ್ಲಿ ವಾಸಸ್ಥಳವನ್ನು ಬದಲಾಯಿಸಿರ್ತಾರೆ ಆದಿತ್ಯ ಶ್ರೀವಾತ್ಸವ್. ಅಂತಿಮವಾಗಿ ಇವರು ಬೆಂಗಳೂರಿನಲ್ಲಿ ಮಾತ್ರ ಮತವನ್ನು ಚಲಾಯಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಹೆಡ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಿನ್ನೆ ತಾನೇ ದೊಡ್ಡ ಮಟ್ಟದಲ್ಲಿ ಸಾಕ್ಷಿಯನ್ನು ಬಿಚ್ಚಿಟ್ಟಿದ್ರು ರಾಹುಲ್ ಗಾಂಧಿಯವರು, ಆರೋಪವನ್ನು ಮಾಡಿದ್ರು. ಆದರೆ ಇವತ್ತು ಫ್ಯಾಕ್ಟ್ ಚೆಕ್ ವೇಳೆ ಏನೆಲ್ಲ ಗೊತ್ತಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಒಂದು ರಾಮ್, ಏನಂದ್ರೆ ರಾಹುಲ್ ಗಾಂಧಿ ಅವ್ರು ನಿನ್ನೆ ಏನು ಆರೋಪವನ್ನ ಮಾಡಿ ಕೆಲವರ ಹೆಸರುಗಳು, ಕೆಲವರ ಫೋಟೋ, ಕೆಲವರ ಒಂದು ವೋಟರ್ ಐಡಿ ಕಾರ್ಡ್ ನ ಶೋ ಮಾಡಿದ್ರು. ಯಾವೆಲ್ಲ ಹೆಸರುಗಳನ್ನ ಹೇಳಿದ್ರು ಅವರನ್ನ ಇವಾಗ ಮಾಧ್ಯಮಗಳು ಬೆನ್ನತ್ತಿದಾವೆ. ಆ ಪ್ರಕಾರವಾಗಿ ಈಗ 2 ಪ್ರಕರಣಗಳಲ್ಲಿ ರಾಹುಲ್ ಗಾಂಧಿ ಅವರ ವಾದವನ್ನ ಸುಳ್ಳು ಅಂತ ಹೇಳ್ಬಿಟ್ಟು ಮಾಧ್ಯಮಗಳು ಬಹಿರಂಗಪಡಿಸಿದಾವೆ. ಅದ್ರ ಪ್ರಕಾರ ಮೊದಲನೇದು ನೋಡೋದಾದ್ರೆ ಆದಿತ್ಯ ಶ್ರೀವಾತ್ಸವ ಅನ್ನೋರು, ಅವರು ಮೂಲತಃ ಲಕ್ನೋನವರು, ಅಂದ್ರೆ ಉತ್ತರ ಪ್ರದೇಶದವರು. ಆ ನಂತರ ಅವರು ವಿದ್ಯಾಭ್ಯಾಸ ಸಲುವಾಗಿ ಮುಂಬೈಗೆ ಶಿಫ್ಟ್ ಆಗ್ತಾರೆ 2016ರಲ್ಲಿ. ಆ ನಂತರ ಕೆಲಸ ಸಿಕ್ಕ ಬಳಿಕ ಬೆಂಗಳೂರಿಗೆ ಅವ್ರು ಶಿಫ್ಟ್ ಆಗ್ತಾರೆ. ಈ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಮೊದಲು ಲಕ್ನೋನಲ್ಲಿ ಅವ್ರದ್ದು ವೋಟರ್ ಐಡಿ ಲಿಸ್ಟ್ ಅಲ್ಲಿ ಇರುತ್ತೆ, ವೋಟರ್ ಲಿಸ್ಟ್ ಅಲ್ಲಿ. ಆನಂತರ ಮುಂಬೈಗೆ ಶಿಫ್ಟ್ ಆದ್ಮೇಲೆ ಮುಂಬೈದು ಬದಲಾವಣೆ ಮಾಡ್ಕೊಂಡಿರ್ತಾರೆ. ಆ ನಂತರ ಅವರು ಬೆಂಗಳೂರಿಗೆ ಬಂದ್ಮೇಲೆ ಬೆಂಗಳೂರಲ್ಲಿ ಬದಲಾವಣೆ ಮಾಡ್ಕೊಂಡಿರ್ತಾರೆ. ಪ್ರತಿ ಸಲಿನೂ ಅವರು ತಮ್ಮ ವಿಳಾಸವನ್ನ ಬದಲಾಯಿಸಿದ್ದಾರೆ. ಆದರೆ ಲಕ್ನೋನಲ್ಲಿ ಮತ್ತೆ ಮುಂಬೈಯಲ್ಲಿ ಅವರ ಹೆಸರುಗಳು ಹಂಗೆ ಉಳಿದೋಗಿದೆ ವೋಟರ್ ಲಿಸ್ಟ್ ಅಲ್ಲಿ. ಅದು ಶ್ರೀವಾತ್ಸವ ಅವ್ರ ತಪ್ಪಲ್ಲ. ಮತ್ತೆ ಬೆಂಗಳೂರಲ್ಲಿ ಅವ್ರದ್ದು ವೋಟರ್ ಲಿಸ್ಟ್ ಅಲ್ಲಿ ಇದೆ, ಅವ್ರು ಬೆಂಗಳೂರಲ್ಲಿ ಮತದಾರರಾಗಿದ್ದಾರೆ. ಮತ್ತೆ ಅವರು ಮತ ಚಲಾಯಿಸಿದ್ದು ಕೂಡ 3 ಕಡೆ ಮತ ಚಲಾಯಿಸಿಲ್ಲ, ಒಂದೇ ಕಡೆ ಮತ ಚಲಾಯಿಸಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಆರೋಪ ಏನಿದೆ, ಇದು ಆ ಆರೋಪ ಸುಳ್ಳು ಅಂತ ಹೇಳ್ಬಿಟ್ಟು ಆದಿತ್ಯ ಶ್ರೀವಾತ್ಸವ್ ಅವರು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಇದು ಒಂದು ಪ್ರಕರಣ. ಆದ್ರೆ ಮತ್ತೊಂದು ಪ್ರಕರಣ ಏನಂದ್ರೆ, ಇದು ಬೆಂಗಳೂರಿನವರೇ ಆದಂತಹ ಪ್ರಕಾಶ್ ಬಗ್ರಿ ಅನ್ನೋರು. ಓಂ ಪ್ರಕಾಶ್ ಬಗ್ರಿ, ಅವರ ಪತ್ನಿ ಸರಸ್ವತಿ ದೇವಿ ಬಗ್ರಿ ಮತ್ತೆ ಅವರ ಮಗಳು ಮಾಲಾ ಬಗ್ರಿ, ಆ 3 ಜನರದ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದೆ. ಅದು ಬೆಂಗಳೂರಿನಲ್ಲೇ ಇರೋರವರು. ಅವರ ವಿಳಾಸ ಕೂಡ ಸಮರ್ಪಕವಾಗಿದೆ. ಅದರಲ್ಲೂ ಕೂಡ ಯಾವುದೇ ಲೋಪ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಮಾಧ್ಯಮಗಳ ಮುಂದೆ ತಮ್ಮ ಫೋಟೋ ಮತ್ತೆ ತಮ್ಮ ಐಡಿ ಕಾರ್ಡ್ ಪ್ರದರ್ಶನ ಮಾಡಿ ಅವರೊಂದು ಫೋಟೋವನ್ನ ಹಾಕೊಂಡಿದ್ದಾರೆ. ಮತ್ತೆ ತಮ್ಮ ವೋಟರ್ ಐಡಿ ಕಾರ್ಡ್ ಏನಿದೆ ಅದನ್ನು ಶೋ ಮಾಡಿದ್ದಾರೆ. ಮತ್ತೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ವಿಳಾಸ ತಪ್ಪಿಲ್ಲ, ನಾವು ನಕಲಿ ವೋಟರ್ಸ್ ಅಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅವರ ವಿಳಾಸ ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 2nd ಮೇನ್ JCR ಲೇಔಟ್, ಪಣತ್ತೂರು, ನಿಯರ್ ಕಾಡು ಬೀಸನಹಳ್ಳಿ ಇನ್ ಬೆಂಗಳೂರು ಅಂತ ಹೇಳ್ಬಿಟ್ಟು 3 ಜನರ ವಿಳಾಸವನ್ನ ಕೊಟ್ಟಿದ್ದಾರೆ. ಜೊತೆಗೇನೆ ಅವರ ಫೋಟೋ ಮತ್ತೆ ಫೋಟೋ ಐಡಿ ಕಾರ್ಡ್ 2 ಪ್ರದರ್ಶನ ಮಾಡಿದ್ದಾರೆ. ಮತ್ತೆ ನಾವು ನಕಲಿ ಮತದಾರರಲ್ಲ ಅಂತ ಹೇಳ್ಬಿಟ್ಟು ಅವರು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ. ರಾಮ್, ಓಕೆ ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ.